ನಾನು ಶಿವಮೊಗ್ಗ ವಿರೂಪಾಕ್ಷ ಇವತ್ತು ಗೋಪಾಳದ ಚಂದನ ಪಾರ್ಕಿಗೆ ಹೋಗಿದ್ದೆ. ಅಲ್ಲಿ ಕ್ರಿಕೆಟ್ ಕಾರ್ಯಕ್ರಮ ನಡೀತಾ ಇದೆ. ಮಂಜು ಆವರಿಸಿದೆ, ಮೋಡ ಕವಿದ ವಾತಾವರಣ ಇದೆ ಶಿವಮೊಗ್ಗದಲ್ಲಿ. ನೋಡಿ, ಪಂದ್ಯ ನಡೆಸ್ತಾ ಇದ್ದಾರೆ. ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಗೋಪಾಳದ ಚಂದನ ಪಾರ್ಕಿಗೆ ಬಂದಿನಿ. ಇಲ್ಲಿ ಕ್ರಿಕೆಟ್ ಕಾರ್ಯಕ್ರಮವನ್ನು ಏರ್ಪಡಿಸಿ ಕ್ರಿಕೆಟ್ ಟೂರ್ನಮೆಂಟಿನ ಟ್ರೋಫಿ ಇದೆ. ಇಲ್ಲೆಲ್ಲ ಪದಾಧಿಕಾರಿಗಳೆಲ್ಲ ಸೇರಿದ್ದಾರೆ. ನಮ್ಮ ಜಯಣ್ಣವರು ಇದ್ದಾರೆ, ನಮ್ಮ ಕಲ್ಗೋಡು ರತ್ನಾಕರ್ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಹೆಸರೇನು? ಶಿವಕುಮಾರ್ ಅವರೇ. ಈ ಕ್ರಿಕೆಟ್ ಕಾರ್ಯಕ್ರಮ ಇದೆಯಲ್ಲ, ಇದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊಂತೀನಿ. ಗೋಪಾಲಗೌಡ ಹಾಗೂ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ಇವತ್ತು ಈ ಚಂದನ ಪಾರ್ಕ್ನಲ್ಲಿ ಒಂದು ಕ್ರಿಕೆಟ್, ಅದರಲ್ಲೂ ವಿಶೇಷವಾಗಿ 30 ಯಾರ್ಡ್ಸ್ ಕ್ರಿಕೆಟ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕ್ರೀಡಾಪಟುಗಳು ಕೂಡ ಒಂದು ಉತ್ತೇಜನ ನೀಡಬೇಕು, ಅವರಿಗೆ ದೈಹಿಕವಾಗಿ ಸಮರ್ಥರಾಗಬೇಕು ಅನ್ನೋ ದೃಷ್ಟಿಯಿಂದ, ಹಾಗೆ ಯಾವುದೇ ರೀತಿಯಂಥ ವಯೋಮಿತಿ ಇಲ್ಲದೆ ಅವರೆಲ್ಲರಿಗೂ ಕೂಡ ಒಂದು ಕ್ರೀಡಾಕೂಟವನ್ನು ಮಾಡಬೇಕು. ಯಾಕೆಂದರೆ ಇಲ್ಲಿ ವಿಸ್ತೀರ್ಣ ತುಂಬ ಕಡಿಮೆ ಇರೋದ್ರಿಂದ ನಾವು ಬಾಕ್ಸ್ ಕ್ರಿಕೆಟ್ ಬಿಟ್ಟರೆ ಬೇರೆ ಯಾವುದೇ ಈವೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲ ಸದಸ್ಯರ ಬಂಧುಗಳಿಗೆ ಇವತ್ತೊಂದು ಕ್ರೀಡಾಕೂಟ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ಇವತ್ತು ಬಾಕ್ಸ್ ಕ್ರಿಕೆಟ್ ಅನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಗರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್.ಎನ್. ಚನ್ನಬಸಪ್ಪನವರು ಕೂಡ ಆಗಮಿಸ್ತಾ ಇದ್ದಾರೆ. ಎಷ್ಟು ಟೀಮ್ ಭಾಗವಹಿಸ್ತಾ ಇದ್ದಾವೆ? ಇಲ್ಲಿ ಒಟ್ಟು 6 ಟೀಮ್ಗಳು ಭಾಗವಹಿಸ್ತಾ ಇದ್ದಾವೆ. ಎಷ್ಟು ಓವರ್ ಕ್ರಿಕೆಟ್ ಅದು? 8 ಓವರ್ಗಳಿಗೆ ನಾವು ಸೀಮಿತಗೊಳಿಸಿದ್ದೇವೆ. ಏನಾದ್ರು ಪ್ರೈಸ್ ಅಮೌಂಟ್ ಏನಾದ್ರು ಇಟ್ಟಿದ್ದೀರಾ? ಇಲ್ಲ, ಪ್ರೈಸ್ ಅಮೌಂಟ್ ಇಲ್ಲ. ಟ್ರೋಫಿ ಮತ್ತು ಇಂಡಿವಿಜುವಲ್ ಪ್ರೈಸಸ್ ಕೊಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಕ್ರಿಕೆಟ್ ನಡೀತಾ